Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ಜಿಯೋಗ್ರಫಿ ಲೆಸನ್ ಫಸ್ಟ್ ದ ಅರ್ತ್ ಅವರ್ ಲಿವಿಂಗ್ ಪ್ಲಾನೆಟ್ ಈ ಒಂದು ಪಾಠದ 2ನೆಯ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ. So dear students, now we are going to see important latitudes. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬೇಕಾದಂತಹ ಅಕ್ಷಾಂಶಗಳು ಯಾವುವು ಅಂತಂದರೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 0 ಡಿಗ್ರಿ ಲ್ಯಾಟಿಟ್ಯೂಡ್, ಇಕ್ವೇಟರ್ ಆರ್ ಗ್ರೇಟ್ ಸರ್ಕಲ್ ಅಂತ ಕರಿತಾ ಇದ್ದೇವೆ. ಇಲ್ಲಿದೆ ನೋಡಿ, ಅದು 0 ಡಿಗ್ರಿ ಅಂತ ಇದೆಯಲ್ಲ, ಈ ಒಂದು ರೇಖೆಯಿಂದ ಈ ಕಡೆಗೆ ಮತ್ತು ಈ ಕಡೆಗೆ ಎಳೆದಿರ್ತಕ್ಕಂತಹ ರೇಖೆಗಳನ್ನ ನಾವೇನಂತ ಕರಿತಿದ್ದೇವೆ, ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಈ 0 ಡಿಗ್ರಿ ಲ್ಯಾಟಿಟ್ಯೂಡ್, ಇಕ್ವೇಟರ್ ಅಂದರೆ ಇಕ್ವೇಟರ್ ಸಮಭಾಜಕ ವೃತ್ತ ಪ್ರದೇಶ ಆರ್ ಗ್ರೇಟ್ ಸರ್ಕಲ್ ಅಂತ ಸಹಿತ ಇದನ್ನು ನಾವು ಕರಿತಾ ಇದ್ದೇವೆ. ಸಮಭಾಜಕ ವೃತ್ತ ಅಂತೇಳಿ ಸಹಿತ ಇದನ್ನು ನಾವು ಕರಿತಾ ಇದ್ದೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 23.5 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂತಹ ನಾರ್ತ್ ಲ್ಯಾಟಿಟ್ಯೂಡ್, ಇದನ್ನು ಉತ್ತರ ಅಕ್ಷಾಂಶ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತಾ ಇದ್ದೇವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತಾ ಇದ್ದೇವೆ. ಇದು 23.5 ಡಿಗ್ರಿ ಇರುತ್ತೆ ಅಂತಕ್ಕಂಥದ್ದು. 23.5 ಡಿಗ್ರಿ ಇರತಕ್ಕಂಥದ್ದಕ್ಕೆ ನಾವು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ ಕರಿತಾ ಇದ್ದೇವೆ ಸ್ನೇಹಿತರೆ. ಉತ್ತರಕ್ಕೆ ಬರಬೇಕದು, ಉತ್ತರಕ್ಕೆ ಇರ್ತಕ್ಕಂಥದ್ದಕ್ಕೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಅಂದರೆ ಇಲ್ಲಿ ಬರ್ತಕ್ಕಂಥದ್ದಕ್ಕೆ ಏನಿದೆ ಇದು ಸಹಿತ ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರೀತಾ ಇದ್ದೇವೆ. ಮಕರ ಸಂಕ್ರಾಂತಿ ವೃತ್ತ ಅಂಥೇಳಿ ಕರಿತಾ ಇದ್ದೇವೆ. ಇದರ ನೆಕ್ಸ್ಟ್ ಬರ್ತಕ್ಕಂಥದ್ದು 66.5 ಡಿಗ್ರಿ ಅಂದರೆ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಕರಿತಾ ಇದ್ದೇವೆ. ಅದು ಇಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಲ್ಯಾಟಿಟ್ಯೂಡ್ಗೆ ನಾವೇನು ಕರಿತಾ ಇದ್ದೇವೆ, ಟ್ರಾಫಿಕ್ ಆಫ್ ಅರ್ಕ್ಟಿಕ್ ಸರ್ಕಲ್ ಅಂತ ಕರಿತಾ ಇದ್ದೇವೆ ಇದಕ್ಕೆ. ಆಮೇಲೆ ನೆಕ್ಸ್ಟ್ ಅದೇ ಥರನಾಗಿ ಇನ್ನು ದಕ್ಷಿಣಕ್ಕೆ ಬರ್ತಕ್ಕಂತಹ ಒಂದೇನು ಇದೆಯಲ್ಲ, ಅದಕ್ಕೆ ನಾವೇನು ಕರಿತಾ ಇದ್ದೇವೆ ಅಂತಂದರೆ ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಕರಿತಾ ಇದ್ದೇವೆ. ತದನಂತರದಲ್ಲಿ ಬರ್ತಕ್ಕಂಥದ್ದು 90 ಡಿಗ್ರಿ ನಾರ್ತ್ ಪೋಲ್ ಅಂತ ಕರಿತಾ ಇದ್ದೇವೆ ಇಲ್ಲಿ ಬರ್ತಕ್ಕಂಥದ್ದಕ್ಕೆ. ಹಾಗೆ ಸೌತ್ ಪೋಲ್ ಅಂತ ಬರುತ್ತೆ, ಅದು 90 ಡಿಗ್ರಿ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ಗಳನ್ನ ನೋಡ್ಕೊಂಡ್ವಿ. ಈಗ ಮುಂದಿನ ಒಂದು ಟಾಪಿಕನ್ನು ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಲಾಂಗಿಟ್ಯೂಡ್ಸ್, ಇವುಗಳನ್ನು ಕನ್ನಡದಲ್ಲಿ ರೇಖಾಂಶಗಳು ಎಂದು ಕರೆಯುತ್ತಾರೆ. ದ ಇಮ್ಯಾಜಿನರಿ ಲೈನ್ಸ್, ಈ ಕಾಲ್ಪನಿಕ ರೇಖೆಗಳನ್ನು ದ್ಯಾಟ್ ಇಂಟರ್ಸೆಕ್ಟ್ ಇಕ್ವೇಟರ್ ಆಟ್ ರೈಟ್ ಆ್ಯಂಗಲ್ ಜಾಯ್ನಿಂಗ್ ದ ನಾರ್ತ್ ಆ್ಯಂಡ್ ಸೌತ್ ಆರ್ ಕಾಲ್ಡ್ ಲಾಂಗಿಟ್ಯೂಡ್ಸ್. ಇಲ್ಲಿ ನಿಮಗೆ ಚಿತ್ರದ ಮುಖ್ಯವಾಗಿ ತೋರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಎಳೆಯಲ್ಪಟ್ಟಿರ್ತಕ್ಕಂತಹ ಏನು ರೇಖೆಗಳಿದ್ದಾವಲ್ಲ, ಈ ರೇಖೆಗಳನ್ನು ನಾವೇನಂತ ಕರಿಬಹುದಾದರೆ ಇವುಗಳನ್ನು ಲಾಂಗಿಟ್ಯೂಡ್ ಅಥವಾ ರೇಖಾಂಶಗಳು ಎಂದು ಕರೆಯಬಹುದಾಗಿದೆ ಸ್ನೇಹಿತರೆ. ಈ ರೇಖಾಂಶಗಳನ್ನು ನಾವು ಈ ರೀತಿಯಾಗಿ ರೇಖಾಂಶಗಳನ್ನು ನೋಡ್ಬೋದು. ಇವು ಇಲ್ಲಿರ್ತಕ್ಕಂತಹ ಏನಂತ ಕರಿತೀವಿ, ನಾರ್ತ್ ಅಂದರೆ ಉತ್ತರ ಧ್ರುವ ಪ್ರದೇಶ ಮತ್ತು ಇಲ್ಲಿ ಬರ್ತಕ್ಕಂತಹ ದಕ್ಷಿಣ ಧ್ರುವ ಪ್ರದೇಶವನ್ನು ಅವು ಏನು ಮಾಡ್ತವೆ, ಮುಟ್ಟುತ್ತವೆ ಅಂತೇಳಿ. ಅಂದರೆ ಇಲ್ಲಿ ಬರ್ತಕ್ಕಂತಹ ಏನಿದೆ, ಇಲ್ಲಿ ಬರ್ತಕ್ಕಂಥದ್ದು ನಾರ್ತ್ ಪೋಲ್ ಅಂತ ಏನಿದೆ ಇಲ್ಲಿ, ಜೊತೆಗೆ ಇಲ್ಲಿ ಸೌತ್ ಪೋಲ್ ಬರುತ್ತೆ. ಈಗ ನಾವು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ಎಂದು ಕರಿಬೋದು, ರೇಖಾಂಶಗಳು ಎಂದು ಕರಿಬೋದು ಸ್ನೇಹಿತರೆ. ನಿಮ್ಗೆ ಐಡಿಯಾ ಬಂತಲ್ಲ, ಇವುಗಳನ್ನೇ ನಾವು ರೇಖಾಂಶಗಳನ್ನು ಕರಿತೇವೆ. ಇವು ಕಾಲ್ಪನಿಕವಾಗಿರ್ತಕ್ಕಂಥದ್ದು, ನಿಜವಾಗಲೂ ಭೂಮಿಯ ಮೇಲೆ ಈ ರೀತಿಯ ರೇಖೆಗಳನ್ನು ಎಳೆದಿಲ್ಲ, ಇವು ಕಾಲ್ಪನಿಕವಾಗಿ ಕಲ್ಪಿಸಿಕೊಂಡು ಮಾಡಿರ್ತಕ್ಕಂಥ ರೇಖೆಗಳಾಗಿರ್ತವೆ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು. ಈಗ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ. ಸೊ ಆನ್ ದ ಗ್ಲೋಬ್ ಅಂದರೆ ಗೋಳದ ಮೇಲೆ, ಲಾಂಗಿಟ್ಯೂಡ್ಸ್ ಆರ್ ಶೋನ್ ಆ್ಯಸ್ ಅ ಸೀರೀಸ್ ಆಫ್ ಸೆಮಿ ಸರ್ಕಲ್ಸ್. ಇಲ್ಲಿ ರೇಖಾಂಶಗಳನ್ನು ಅರ್ಧ ವೃತ್ತಗಳ ಸರಣಿಯಂತೆ ಇಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಆನ್ ದ ಗ್ಲೋಬ್, ಗ್ಲೋಬ್ ಮೇಲೆ ಅಥವಾ ಗೋಳದ ಮೇಲೆ, ಲಾಂಗಿಟ್ಯೂಡ್ಸ್ ಈ ರೇಖಾಂಶಗಳು ಹೇಗೆ ಕಾಣ್ತಾ ಇವೆ ಅಂತಂದರೆ, ಆರ್ ಶೋನ್ ಆ್ಯಸ್ ಅ ಸೀರೀಸ್ ಆಫ್ ಸೆಮಿ ಸರ್ಕಲ್ಸ್. ಇವು ಪೂರ್ಣ ಪ್ರಮಾಣದ ವೃತ್ತಾಕಾರದಲ್ಲಿಲ್ಲ, ಅರ್ಧ ವೃತ್ತಾಕಾರದಲ್ಲಿ ನಿಮಗವು ಕಾಣಿಸ್ತವೆ ಅಂತ ಹೇಳ್ತಾ ಇದ್ದಾರೆ.
ದ್ಯಾಟ್ ರನ್ ಫ್ರಮ್ ಪೋಲ್ ಟು ಪೋಲ್. ಅವು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಮತ್ತು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಏನಾಗ್ತವೆ ಅಂತಂದರೆ ಅವು ಚದುರಿದಂತೆ ನಿಮಗೆ ಕಾಣಿಸ್ತವೆ. ಟು ದ ಇಕ್ವೇಟರ್, ಅವು ಇಕ್ವೇಟರ್ ಮುಖಾಂತರ ಹಾದು ಹೋಗುತ್ತವೆ ಅಥವಾ ಸಮಭಾಜಕ ವೃತ್ತದ ಮುಖಾಂತರ ಅವು ಹಾದು ಹೋಗುತ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ ದ ಲೈನ್ಸ್ ಆಫ್ ಲಾಂಗಿಟ್ಯೂಡ್ ಆರ್ ಆಫ್ ಈಕ್ವಲ್ ಲೆಂತ್. ಇಲ್ಲಿರ್ತಕ್ಕಂಥ ಎಲ್ಲ ರೇಖಾಂಶಗಳು ಸಮನಾಗಿರ್ತಕ್ಕಂತಹ ಒಂದು ಲೆಂತನ್ನು ಹೊಂದಿರುತ್ತವೆ, ಉದ್ದವನ್ನು ಹೊಂದಿರುತ್ತವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಲೈನ್ಸ್ ಆಫ್ ಲ್ಯಾಂಗಿಟ್ಯೂಡ್ ಆರ್ ಕಾಲ್ಡ್ ಮೆರಿಡಿಯನ್ಸ್. ಈ ಒಂದು ಲೈನ್ಸ್ಗಳನ್ನ ನಾವೇನು ಕರೀತಾ ಇದ್ದೇವೆ, ಮೆರಿಡಿಯನ್ಸ್ ಅಂತ ಕರೀತಾ ಇದ್ದೇವೆ. ಮೇರಿ ಅಂತಂದರೆ ಮಿಡ್, ಮಧ್ಯ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಡೈನ್ ಅಂತಂದರೆ ಡೇ, ಮೆರಿಡೈನ್ ಅಂತಂದರೆ ಮಧ್ಯ ದಿನ ಅಂತ ಅರ್ಥ ಕೊಡುತ್ತೆ. ಇವುಗಳನ್ನು ನಾವು ದಿನ, ಮಧ್ಯ ದಿನ ಅಂತ ಕರಿತೇವೆ. ಯಾಕೆ ಹಿಂಗೆ ಕರೀತಾರೆ? ಬಿಕಾಸ್ ಆಲ್ ಪ್ಲೇಸಸ್ ಅಲಾಂಗ್ ದ ಸೇಮ್ ಮೆರಿಡಿಯನ್ ಆಫ್ ಲ್ಯಾಂಗಿಟ್ಯೂಡ್ ಎಕ್ಸ್ಪೀರಿಯನ್ಸ್ ನೂನ್ ಆರ್ ಮಿಡ್ ಡೇ ಆಟ್ ದ ಸೇಮ್ ಟೈಮ್. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಯಾವುದೇ ರೇಖಾಂಶ ನೆತ್ತಿಯ ಮೇಲೆ ಸೂರ್ಯನು ಬಂದಾಗ ಆ ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿಯೂ ಸಹಿತ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದ ಮೆರಿಡಿಯನ್ ಪಾಸಿಂಗ್ ಥ್ರೂ ಗ್ರೀನ್ವಿಚ್. ಇಲ್ಲಿ ಈ ಮೆರಿಡಿಯನ್ ಅಂತಕ್ಕಂತಹ ಒಂದು ಏನು ಲೈನ್ ಇದೆಯಲ್ಲ ರೇಖಾಂಶ, ಇದು ಪಾಸ್ ಆಗ್ತಕ್ಕಂಥದ್ದು ಗ್ರೀನ್ವಿಚ್ ಅಂತಕ್ಕಂಥ ಒಂದು ಇಂಗ್ಲೆಂಡಿನ ಸ್ಥಳದಲ್ಲಿ. ದ ಮೆರಿಡಿಯನ್ ಪಾಸಿಂಗ್ ಥ್ರೂ ಗ್ರೀನ್ವಿಚ್ ಇನ್ ಇಂಗ್ಲೆಂಡ್ ಹ್ಯಾಸ್ ಬೀನ್ ಚೂಸನ್ ಆ್ಯಸ್ ಅ ಪ್ರೈಮ್ ಮೆರಿಡಿಯನ್. ಇದನ್ನು ನಾವು ಪ್ರಧಾನ ರೇಖಾಂಶ ಎಂದು ಗುರುತಿಸುತ್ತೇವೆ. ಇಟ್ ಈಸ್ ಮಾರ್ಕ್ಡ್ ಆ್ಯಸ್ 0 ಲಾಂಗಿಟ್ಯೂಡ್. ಇದನ್ನು ನಾವು ರೇಖಾಂಶದ ಒಂದು 0 ಡಿಗ್ರೀಸ್ ಅಂತ ಹೇಳ್ತೇವೆ. ಪೂರ್ವ ರೇಖಾಂಶ ಅಂತ ಸಹಿತ ಇದನ್ನು 0 ಡಿಗ್ರಿ ಎಂದು ಗುರುತಿಸಲಾಗ್ತದೆ. ಆಮೇಲೆ ದೇರ್ ಆರ್ 180 ಆಫ್ ಲ್ಯಾಂಗಿಟ್ಯೂಡ್ಸ್ ಟು ದ ಈಸ್ಟ್ ಟು ಗ್ರೀನ್ವಿಚ್. ಅಂದರೆ ಪೂರ್ವದಿಂದ ಗ್ರೀನ್ವಿಚ್ ಅವರಿಗೆ 180 ಏನಿವೆ ರೇಖಾಂಶಗಳಿವೆ, ಮತ್ತು ಈ ಕಡೆಗೆ ಅಂದರೆ ಗ್ರೀನ್ವಿಚ್ಚಿಂದ ವೆಸ್ಟ್ ಸೈಡ್ಗೆ 180 ಇವೆ. ಅಂದರೆ ಟೋಟಲ್ 360 ಲಾಂಗಿಟ್ಯೂಡ್ಸ್ ಅಂದರೆ ರೇಖಾಂಶಗಳನ್ನು ಇದು ಹೊಂದಿದೆ. ಅಂದರೆ ಇದರ ಅರ್ಥ ದಸ್ ದೇರ್ ಆರ್ 360 ಆಫ್ ಲಾಂಗಿಟ್ಯೂಡ್ಸ್, ಒಟ್ಟು 360 ರೇಖಾಂಶಗಳಿವೆ. ದ ಝೋನ್ ಬಿಟ್ವೀನ್ ದ ಪ್ರೈಮ್ ಮೆರಿಡಿಯನ್ ಆ್ಯಂಡ್ 180 ಲಾಂಗಿಟ್ಯೂಡ್ ಈಸ್ ಕಾಲ್ಡ್ ದ ಈಸ್ಟರ್ನ್ ಹೆಮಿಸ್ಪಿಯರ್. ಈ ಒಂದು ಝೋನ್ ಬಿಟ್ವೀನ್, ಈ ಒಂದು ವಲಯ ಏನಿದೆ ರೇಖಾಂಶ, ಪ್ರಧಾನ ರೇಖಾಂಶದಿಂದ 180 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಲಯವನ್ನು ಏನು ಕರಿತೀವಿ, ಪೂರ್ವಾರ್ಧ ಗೋಳ ಎಂದು ಕರೆಯುತ್ತೇವೆ. ಆಮೇಲೆ ಅದರ ಅಪೋಸಿಟನ್ನು ಏನು ಮಾಡ್ತಾಯಿದ್ವಿ ನಾವು, ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತಂದರೆ ಪಶ್ಚಿಮಾರ್ಧ ಗೋಳ ಎಂದು ಕರೆಯುತ್ತೇವೆ. ಇಲ್ಲಿ ಎರಡು ಭಾಗ ಮಾಡ್ಕೋತೀವಿ ಭೂಮಿಯನ್ನು, ಪೂರ್ವಾರ್ಧ ಗೋಳ, ಪಶ್ಚಿಮಾರ್ಧ ಗೋಳ ಎಂದ್ಬಿಟ್ಟು. ಆಮೇಲೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಲಾಂಗಿಟ್ಯೂಡ್ಸ್ ಡಿಕ್ರೀಸ್ ಗ್ರ್ಯಾಜುವಲಿ ವಿತ್ ದ ಡಿಸ್ಟೆನ್ಸ್ ಫ್ರಮ್ ದ ಇಕ್ವೇಟರ್. ಇಲ್ಲಿ ಈ ರೇಖಾಂಶಗಳು ಏನು ಮಾಡ್ತವೆ ಅಂದರೆ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ನಡುವಣ ಅಂತರ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು ಎರಡು ಧ್ರುವಗಳಲ್ಲಿ ಸಂಧಿಸ್ತವೆ ಅಂಥೇಳಿ. ಎಲ್ಲ ಹೋಗಿಬಿಟ್ಟು ಏನು ಮಾಡ್ತಾವೆ ರೀ, ಅವು ಎರಡು ಧ್ರುವಗಳಲ್ಲಿ ಸಂಧಿಸೋದ್ರಿಂದ ಅವುಗಳ ಒಂದು ನಡುವಿನ ವ್ಯತ್ಯಾಸ ಏನಾಗುತ್ತೆ, ಡಿಸ್ಟೆನ್ಸ್, ದೂರ ಏನಾಗುತ್ತೆ, ಕಡಿಮೆ ಆಗ್ತಾ ಸಾಗ್ತಾ ಇದೆ. ದಿಸ್ ಈಸ್ ಬಿಕಾಸ್ ದ ಮೆರಿಡಿಯನ್ಸ್ ಆಫ್ ಲಾಂಗಿಟ್ಯೂಡ್ ಕವರೇಜ್ at 2 poles on the equator. The distance between 2 consecutive meridians is 111 kilometers. ಇಲ್ಲಿ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ 111 ಕಿಲೋಮೀಟರ್ ಆಗಿರುತ್ತದೆ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ರೇಖಾಂಶ ಮತ್ತು ವೇಳೆ. ಈ ವೇಳೆಯ ಮೇಲೆ ಹೇಗೆ, ಇದು ರೇಖಾಂಶಗಳ ಆಧಾರದ ಮೇಲೆ ಹೇಗೆ ನಾವು ವೇಳೆಯನ್ನು ಅಳತೆ ಮಾಡ್ತೀವಿ ಅಂತಕ್ಕಂಥ ವಿಚಾರವಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ. ಹಿಯರ್ ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ಇಲ್ಲಿ ರೇಖಾಂಶ ಮತ್ತು ವೇಳೆ ಇದಕ್ಕೆ ಒಂದಕ್ಕೊಂದು ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ ಸ್ನೇಹಿತರೆ. ದೇರ್ ಈಸ್ ಅ ಡೆಫಿನಿಟ್ ರಿಲೇಷನ್ ಬಿಟ್ವೀನ್ ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ರೇಖಾಂಶಕ್ಕೂ ಮತ್ತು ಸಮಯಕ್ಕೂ ಭಾಳಷ್ಟು ನಿಕಟವಾದ ಏನಿದೆ, ಸಂಬಂಧ ಇದೆ. ದ ಅರ್ತ್ ಈಸ್ ರೊಟೇಟಿಂಗ್ ಆನ್ ಇಟ್ಸ್ ಎಕ್ಸಿಸ್ and completes one rotation in 24 hours. ಭೂಮಿ ತನ್ನ ಸುತ್ತಲೂ ಸುತ್ತುತ್ತಾ 24 ಗಂಟೆಗಳಲ್ಲಿ ಒಂದು ದಿನವನ್ನು ನಾವು ಅಥವಾ ಒಂದು ಪೂರ್ಣ ಸುತ್ತನ್ನು ಅದು ಸುತ್ತುತ್ತದೆ. ದಿಸ್ ಮೀನ್ಸ್ 360 ಲಾಂಗಿಟ್ಯೂಡ್ಸ್ ಆರ್ ಕವರ್ಡ್ ಇನ್ ದ ಪೀರಿಯಡ್ ಆಫ್ 24 hours. ಅಂದರೆ ಒಂದು 360 ರೇಖಾಂಶಗಳನ್ನು ಸುತ್ತುವುದಕ್ಕೆ 24 ಗಂಟೆಗಳ ಕಾಲ ಅವಕಾಶ ಬೇಕಾಗುತ್ತೆ.
This gives rise to a time difference of 4 minutes for every 1 degree of longitude. ಅಂದರೆ ಒಂದು ಲಾಂಗಿಟ್ಯೂಡ್ನಿಂದ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷದ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಅರ್ಥ ಆಗುತ್ತೆ. 60 ಮಿನಿಟ್ಸ್ ಆರ್ 1 ಅವರ್ ಫಾರ್ ಎವ್ರಿ 50 ಡಿಗ್ರೀಸ್. 15 ಡಿಗ್ರಿಗಳನ್ನು ಅದು ಸುತ್ತಿದರೆ 15 ಡಿಗ್ರಿ ಸುತ್ತಿದ್ರೊಳಗೆ ಅದು 1 ಅವರನ್ನು ಒಂದು ತಾಸುಗಳನ್ನು ನಾವು ಮಾಡಬಹುದಾಗಿದೆ ಆಫ್ ಲಾಂಗಿಟ್ಯೂಡ್. ಇದೇ ರೀತಿಯಾಗಿ 360 ರೇಖಾಂಶಗಳಿವೆ. ಹಾಗೆ ಒಂದು ರೇಖಾಂಶಕ್ಕೆ 4 ನಿಮಿಷ ಅಂದರೆ 1440 ನಿಮಿಷ ಆಗುತ್ತೆ. ಅದನ್ನು ನಾವು ಡಿವೈಡ್ ಮಾಡಿದರೆ ಅಂದರೆ 60 ನಿಮಿಷದ ಹಾಗೆ ಡಿವೈಡ್ ಮಾಡಿದರೆ ನಮಗೆ 24 ಗಂಟೆಗಳು ಸಿಗ್ತಾ ಇವೆ. ದ ಟೈಮ್ ಡಿಫ್ರೆನ್ಸ್ ಈಸ್ ಟು ಬಿ ಅಡೆಡ್. ಇಲ್ಲಿ ಕೆಲವೊಂದಿಷ್ಟು ಟೈಮ್ ವ್ಯತ್ಯಾಸ ಆಗುತ್ತೆ. ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂದರೆ ಇಲ್ಲಿ ಗ್ರೀನ್ವಿಚ್ನಿಂದ ಅಂದರೆ ಗ್ರೀನ್ವಿಚ್ ಅಂತಕ್ಕಂಥ ಏನು ಇಂಗ್ಲೆಂಡಲ್ಲಿ ಇದೆಯಲ್ಲ ಅದನ್ನು ಪೂರ್ವಕ್ಕೆ ಹೋದ ಹಾಗೆ ಇಲ್ಲಿ EGA ಅಂತ ಹೇಳ್ತಾರೆ, ಈಸ್ಟ್ ಗೇನ್ ಲ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಪೂರ್ವಕ್ಕೆ ನಾವು ಹೋದಾಗ ಟೈಮನ್ನು ಕೌಂಟ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಟೈಮ್ ಹೆಚ್ಚಿಗೆ ಆಗುತ್ತೆ. ಹಾಗೆ ನಾವು ವೆಸ್ಟ್ಗೆ ಬಂದಾಗ ಏನಾಗುತ್ತೆ ಅಂದರೆ ಟೈಮ್ ಮತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಂಥೇಳಿ ಅದೇ ಹೇಳ್ತಾರೆ. ಈಸ್ ಕೇಸ್ ಆಫ್ places to the east of GMT and in case of places to the west the time difference to be subtracted. The west lose subtract ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲೋಕಲ್ ಟೈಮ್, ಸ್ಥಾನಿಕ ವೇಳೆ ಅಂತೇಳಿ ಕರಿತಾ ಇದ್ದೇವೆ. ಸೊ ಇಫ್ someone asked you question what is the local time? The time according to the longitude, ರೇಖಾಂಶದ ಪ್ರಕಾರವಾಗಿ of a place, ಒಂದು ಸ್ಥಳದ ಒಂದು ಸ್ಥಾನಿಕ ವೇಳೆ ಅಂತ ತಿಳ್ಕೊಬೇಕಾದ್ರೆ ಆರ್ ಅಕಾರ್ಡಿಂಗ್ ಟು ದ ಪೊಸಿಷನ್ ಆಫ್ ದ ಸನ್, ಸೂರ್ಯನ ಒಂದು ಸ್ಥಳದ ಮೇಲೆ ಒಂದು ಸ್ಥಳದ ಇರುವಿಕೆಯ ಮೇಲೆ ನಾವು ಸಮಯವನ್ನು ನಿರ್ಧಾರ ಮಾಡಬೇಕಾದ್ರೆ ದಟ್ ಪ್ಲೇಸ್ ಈಸ್ ನೋನ್ ಆ್ಯಸ್ ದ ಲೋಕಲ್ ಟೈಮ್. ಆ ಒಂದು ಸ್ಥಳವನ್ನು ನಾವೇನು ಕರಿಬೋದು ಅಂತಂದರೆ ನಾವು ಸ್ಥಾನಿಕ ವೇಳೆ ಅಂಥೇಳಿ ಕರಿಬೋದಾಗಿದೆ. ದಿಸ್ ಈಸ್ ಬೇಸ್ಡ್ ಆನ್ ದ ಲೋಕಲ್ ಮೆರಿಡಿಯನ್ ಪಾಸಿಂಗ್ ಓವರ್ ದ ಪ್ಲೇಸ್. ಇದು ನಮ್ಮ ದೇಶ ಅಥವಾ ನಮ್ಮ ಒಂದು ದೇಶಗಳ ಮೇಲೆ ಇರ್ತಕ್ಕಂಥ ಮೆರಿಡಿಯನ್ ಇದೆ ಅಥವಾ ಲಾಂಗಿಟ್ಯೂಡ್ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿದೆ. ವೆನ್ ದ ಸನ್ ಈಸ್ ಶೈನಿಂಗ್ ವರ್ಟಿಕಲಿ ಓವರ್ ದ ಲಾಂಗಿಟ್ಯೂಡ್, ಯಾವಾಗ ಈ ರೇಖಾಂಶಗಳ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಆ ಒಂದು ಸಮಯ ಏನಾಗಿರುತ್ತೆ, ಇಟ್ ಈಸ್ ಆ್ಯಟ್ 12 noon, ಅದು ಮಧ್ಯಾಹ್ನದ 12 ಗಂಟೆ ಆಗಿರುತ್ತೆ. ಆ್ಯಟ್ ದ ಪ್ಲೇಸ್, ಆ ಒಂದು ಸಮಯದಲ್ಲಿ ಅಥವಾ ಆ ಒಂದು ಸ್ಥಳದಲ್ಲಿ ಆಲ್ ಪ್ಲೇಸಸ್ ಸಿಟ್ಯುಯೇಟೆಡ್ ಆನ್ ದ ಸೇಮ್ ಮೆರಿಡಿಯನ್ ಹ್ಯಾವ್ ದ ಸೇಮ್ ಲೋಕಲ್ ಟೈಮ್. ಆವಾಗ ಎಲ್ಲ ಸಮಯದಲ್ಲೂ ಸಹಿತ 12 ಗಂಟೆ ಆಗಿರುತ್ತೆ. ಎವ್ರಿ ಲಾಂಗಿಟ್ಯೂಡ್ ಹ್ಯಾಸ್ ಇಟ್ಸ್ ಓನ್ ಲೋಕಲ್ ಟೈಮ್, ಪ್ರತಿಯೊಂದು ಲಾಂಗಿಟ್ಯೂಡ್ಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಇಟ್ಸ್ ಓನ್ ಲೋಕಲ್ ಟೈಮ್ ಇದೆ ಅಂತ, ಸ್ಥಾನಿಕವಾಗಿರ್ತಕ್ಕಂಥ ಒಂದು ವೇಳೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿ ಗೋ ಟು ಸಿ ಸ್ಟ್ಯಾಂಡರ್ಡ್ ಟೈಮ್, ಆದರ್ಶ ವೇಳೆ ಅಂತ ಕರಿತಾ ಇದ್ದೇವೆ. ಸೊ ಲೆಟ್ ಅಸ್ ಸೀ ನೌ ಸ್ಟ್ಯಾಂಡರ್ಡ್ ಟೈಮ್. ಆ್ಯಸ್ ದ ಲೋಕಲ್ ಟೈಮ್ ಈ ವೆರೀಸ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ ಒಂದು ಸ್ಥಾನಿಕ ವೇಳೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇಟ್ ವುಡ್ ಕ್ರಿಯೇಟ್ ಕನ್ಸಿಡರೇಬಲ್ ಕನ್ಫ್ಯೂಷನ್, ಇದು ಭಾಳಷ್ಟು ಗೊಂದಲವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಇಫ್ ಈಚ್ ಪ್ಲೇಸ್ ವೇರ್ ಟು ಅಲೋ ಇಟ್ಸ್ ಓನ್ ಲೋಕಲ್ ಟೈಮ್, ನಾವು ಪ್ರತಿಯೊಂದು ಸ್ಥಳಕ್ಕೂ ಅದರದೇ ಆಗಿರ್ತಕ್ಕಂತಹ ಒಂದು ಸ್ಥಾನಿಕ ವೇಳೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಇನ್ ಆರ್ಡರ್ ಟು ಅವಾಯ್ಡ್ ಕನ್ಫ್ಯೂಷನ್, ಈ ಒಂದು ಗೊಂದಲವನ್ನು ಬಗೆಹರಿಸೋಕ್ಕಾಗಿ ಮೆನಿ ಕಂಟ್ರೀಸ್, ಬಹಳಷ್ಟು ದೇಶಗಳು ಫಾಲೋನ್ ಯೂನಿಫಾರ್ಮ್ ಟೈಮ್ ಥ್ರೂಔಟ್ ದ ಕಂಟ್ರಿ, ಇಲ್ಲಿ ಒಂದು ದೇಶದ ಉದ್ದಕ್ಕೂ ಒಂದೇ ಒಂದು ಸಮಯವನ್ನು ಪಾಲನೆ ಮಾಡ್ತವೆ. ಸಚ್ ಯೂನಿಫಾರ್ಮ್ ಟೈಮ್ ಈಸ್ ಬೇಸ್ಡ್ ಆನ್ ದ ಸೆಂಟ್ರಲ್ ಮೆರಿಡಿಯನ್ ಆಫ್ ದ ಕಂಟ್ರಿ, ಆ ಒಂದು ದೇಶದ ಸೆಂಟ್ರಲ್ ಮೆರಿಡಿಯನ್ ಅಂದರೆ ಕೇಂದ್ರದಲ್ಲಿ, ಅಂದರೆ ಆ ದೇಶದ ಮುಖ್ಯವಾದಂಥ ಕೇಂದ್ರ ಪ್ರದೇಶದಲ್ಲಿ ಹಾದು ಹೋಗ್ತಕ್ಕಂತಹ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂತಹ ಒಂದು ಮೆರಿಡಿಯನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಒಂದು ಮೆರಿಡಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೇಳೆಯನ್ನು ಅವರು ಇಡೀ ದೇಶಕ್ಕೆ ಅನ್ವಯ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಮೆರಿಡಿಯನ್ ಆನ್ ವಿಚ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿ ಈಸ್ ಲೊಕೇಟೆಡ್, ಅಲ್ಲಿ ಒಂದು ಯಾವುದು ಮುಖ್ಯವಾಗಿರ್ತಕ್ಕಂಥ ಸಿಟಿ ಇರುತ್ತೆ ಆ ಸಿಟಿಯನ್ನು ಅವರು ತೆಗೆದುಕೊಳ್ತಾರೆ. ದಿಸ್ ಯೂನಿಫಾರ್ಮ್ ಟೈಮ್ ವಿಚ್ ಈಸ್ ಫಾಲೋಡ್ ಥ್ರೂಔಟ್ ಅ ಕಂಟ್ರಿ, ಯಾವುದೇ ಸಮಯವನ್ನು ಈ ದೇಶಕ್ಕೆ ಅನ್ವಯ ಆಗುವಂತೆ ನೋಡ್ಕೊಳ್ತಾರೆ. ಕಾಲ್ಡ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ ದ ಕಂಟ್ರಿ, ಅದನ್ನು ನಾವು ಆದರ್ಶ ವೇಳೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಯಾವ ರೀತಿ ಇದೆ ಅಂತ ಹೇಳೋಣ. ಏನು ಇಂಡಿಯಾ 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್, ಅಂದರೆ ಪೂರ್ವದ ಒಂದು ರೇಖಾಂಶ ಏನಿದೆ ಈಸ್ ಕನ್ಸಿಡರ್ಡ್ ಆಸ್ ದ ಸ್ಟ್ಯಾಂಡರ್ಡ್ ಮೆರಿಡಿಯನ್, ಅಂದರೆ ನಾವು ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತೇಳಿ ಕರಿತಾ ಇದ್ದೇವೆ ಆಫ್ ದ ಕಂಟ್ರಿ. ಇಟ್ ಪಾಸಸ್ ಥ್ರೂ ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್, ಇದು ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗುವುದರಿಂದ ದ ಟೈಮ್ ಬೇಸ್ಡ್ ಆನ್ ದಿಸ್ ಮೆರಿಡಿಯನ್ ಈಸ್ ಕಾಲ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಅಲ್ಲಿ ಹೋಗುವಂಥ ರೇಖಾಂಶದ ವೇಳೆಯನ್ನು ನಾವೇನು ಕರಿತಾ ಇದ್ದೇವೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಕರಿತಾ ಇದ್ದೇವೆ. ಇಟ್ ಈಸ್ 5 hours and 30 minutes ಅಹೆಡ್ ಆಫ್ GMT, ಅದು ಏನಾಗಿರುತ್ತೆ ಅಂದರೆ
GMTಗಿಂತ 5 ಗಂಟೆ 30 ನಿಮಿಷ ಮುಂದಿರುತ್ತೆ. ಗ್ರೀನ್ವಿಚ್ ವೇಳೆಗಿಂತಲೂ ಸಹಿತ 5 ಗಂಟೆ 30 ನಿಮಿಷ ಮುಂದಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೀವು ಇಲ್ಲಿ ತಿಳ್ಕೊಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಶ ನೋಡೋಣ. ಹಿಯರ್ ಅನದರ್ ಒನ್ ಕನ್ಫ್ಯೂಷನ್ ಇಲ್ಲಿ ಅರೈಸ್ ಆಗುತ್ತೆ. ಏನಂತಂದರೆ ಒಂದು ದೇಶದಲ್ಲಿ ಸುಮಾರು 45ಕ್ಕಿಂತ ಹೆಚ್ಚಿನ ರೇಖಾಂಶಗಳು ಹಾದು ಹೋದರೆ ಆ ಒಂದು ದೇಶದಲ್ಲಿ ಸಾಕಷ್ಟು ಸಮಯದ ವ್ಯತ್ಯಾಸ ಆಗುತ್ತೆ. 3-4 ಗಂಟೆಯವರೆಗೆ ವ್ಯತ್ಯಾಸ ಆಗೋದ್ರಿಂದ ಅದನ್ನು ಯಾವ ರೀತಿಯಾಗಿ ಇಲ್ಲಿ ಕರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇನ್ ಸರ್ಟನ್ ಕಂಟ್ರೀಸ್ ಆಫ್ ದ ವರ್ಲ್ಡ್, ಈ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ, ವೇರ್ ದ ಲಾಂಗಿಟ್ಯೂಡ್ನಲ್ ಎಕ್ಸ್ಟೆಂಟ್ ಈಸ್ ಸೋ ಲಾರ್ಜ್, ಅದು 45 ಡಿಗ್ರಿಗಿಂತ ಹೆಚ್ಚಿನ 45ಕ್ಕಿಂತ ಹೆಚ್ಚಿನ ಒಂದು ರೇಖಾಂಶಗಳು ಹಾದು ಹೋಗ್ತವೆ. ದ್ಯಾಟ್ ಈಸ್ ಆಫನ್ ಡಿಫ್ರೆಂಟ್ ಆಫ್ 3 or 4 hours ಬಿಟ್ವೀನ್ ಒನ್ ಪಾರ್ಟ್ ಟು ಅನದರ್ ಒನ್ ಪಾರ್ಟ್. ಒಂದು ದೇಶದ ಒಂದು ಭಾಗಕ್ಕಿಂತ ಇನ್ನೊಂದು ಭಾಗಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸುಮಾರು 3-4 ಗಂಟೆಗಳವರೆಗೆ ವ್ಯತ್ಯಾಸ ಕಾಣುತ್ತೆ. ದ ಲ್ಯಾಂಡ್ ಸರ್ಫೇಸ್ ಈಸ್ ಡಿವೈಡೆಡ್ ಇಂಟು ದ ಟೈಮ್ ಝೋನ್. ಆ ಒಂದು ಝೋನನ್ನು, ಆ ವಲಯವನ್ನು ನಾವು ಟೈಮ್ ಝೋನನ್ನಾಗಿ ಏನು ಮಾಡ್ತೀವಿ, ಅದನ್ನು ಡಿವೈಡ್ ಮಾಡ್ಕೊಳ್ತೇವೆ. ದ ಹೋಲ್ ಗ್ಲೋಬ್ ಈಸ್ ಡಿವೈಡೆಡ್ ಇಂಟು 24 ಸಚ್ ಟೈಮ್ ಝೋನ್ಸ್ ಅಂತ 24 ಟೈಮ್ ಝೋನ್ಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಸೊ ದ ಟೈಮ್ ಈಸ್ ಈಚ್ ಝೋನ್ ಡಿಫರ್ಸ್ ಫ್ರಾಮ್ ಒನ್ ಅನದರ್ ಬೈ 1 hour. ಈ ಪ್ರತಿಯೊಂದು ಟೈಮ್ ಝೋನ್ನಲ್ಲಿ ಸಹಿತ 1 ಗಂಟೆ ವ್ಯತ್ಯಾಸ ಇರುತ್ತೆ ಅಂತಕ್ಕಂಥದ್ದು. 24 ಗಂಟೆ ಮತ್ತು 24 ಝೋನ್ಗಳು ಇರ್ತವೆ. ಹೀಗಾಗಿ ಲಾರ್ಜ್ ಕಂಟ್ರೀಸ್ ಲೈಕ್ ರಷ್ಯಾ, USA, ಕೆನಡಾ, ಆಸ್ಟ್ರೇಲಿಯಾ ಹ್ಯಾವ್ ಅ ವಾಸ್ಟ್ ಲಾಂಗಿಟ್ಯೂಡ್ ಎಕ್ಸ್ಟೆಂಟ್. ಈ ಎಲ್ಲ ರಾಷ್ಟ್ರಗಳಲ್ಲಿ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ರೇಖಾಂಶಗಳು ಅಥವಾ ಭಾಳಷ್ಟು ರೇಖಾಂಶಗಳು ಹಾದು ಹೋಗಿದ್ದರಿಂದಾಗಿ ದೇ ಹ್ಯಾವ್ ಡಿಫ್ರೆಂಟ್ ಟೈಮ್ ಝೋನ್ಸ್. ಅವು ಬೇರೆ ಬೇರೆ ಒಂದು ಟೈಮ್ ಝೋನ್ಗಳನ್ನ ಇಲ್ಲಿ ಅಳವಡಿಸ್ಕೊಂಡಿವೆ. ರಷ್ಯಾ ಹ್ಯಾಸ್ 11 ಟೈಮ್ ಝೋನ್ಸ್, ಅಂದರೆ ಇಲ್ಲಿ 11 ಗಂಟೆವರೆಗೆ ವ್ಯತ್ಯಾಸ ಆಗ್ತದೆ. USA ಮತ್ತು ಕೆನಡಾದಲ್ಲಿ 5 ಗಂಟೆವರೆಗೆ ವ್ಯತ್ಯಾಸ ಆಗುತ್ತೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ 3 ಗಂಟೆವರೆಗೆ ವ್ಯತ್ಯಾಸ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳ್ತಾ ಇದ್ದೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಲಾಸ್ಟ್ ಒನ್ ಟಾಪಿಕ್ ಈಸ್ ದ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದನ್ನು ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತೇವೆ. ದ ಪ್ರಾಬ್ಲಮ್ ಆಫ್ ಟೈಮ್ ಈಸ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ವಾಸ್ ಸಾಲ್ವ್ಡ್ ಫಸ್ಟ್ ಬೈ ದ ಸ್ಟ್ಯಾಂಡರ್ಡ್ ಟೈಮ್. ಮೊದಲಿಗೆ ನಾವು ಆದರ್ಶ ವೇಳೆಯ ಮುಖಾಂತರವಾಗಿ ಸಮಸ್ಯೆ ವೇಳೆಯಲ್ಲಿ ಅಥವಾ ವೇಳೆಯ ನಿರ್ಧಾರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ವಿ. ಆ್ಯಂಡ್ ವೆನ್ ಬೈ ದ ಝೋನಲ್ ಟೈಮ್, ಆಮೇಲೆ ವಲಯವಾರವಾಗಿ ಅವುಗಳನ್ನ ವಿಂಗಡಿಸಿ ಈ ಟೈಮ್ನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಏನು ಮಾಡಿದ್ವಿ, ಪರಿಹರಿಸಿದ್ವಿ. ಬಟ್ ದ ಕರಿಕ್ಯುಮನೈಸೇಷನ್ ಆಫ್ ವರ್ಲ್ಡ್ ಬ್ರಾಟ್ ಅ ನ್ಯೂ ಪ್ರಾಬ್ಲಮ್ ಇನ್ ಕೀಪಿಂಗ್ ಕರೆಕ್ಟ್ ಡೇಟ್ ಆ್ಯಂಡ್ ಡೇ ಇನ್ ಅ ವೀಕ್ ಫಾರ್ ದ ಟ್ರಾವೆಲರ್ಸ್. ಇಲ್ಲಿ ಪ್ರಪಂಚ ಪರ್ಯಟನೆ ಮಾಡ್ತಕ್ಕಂಥ ಏನು ಪ್ರವಾಸಿಗರಿದ್ದಾರೆ ಅವರಿಗೆ ಡೇಟ್ನ ಒಂದು ಸಮಸ್ಯೆ ಭಾಳಷ್ಟು ಆಗ್ತಾಯಿದೆ, ದಿನಾಂಕದ ಸಮಸ್ಯೆ ಆಗ್ತಾಯಿದೆ. ದೇರ್ ಫೋರ್ ಅ ಲೈನ್ ಪಾಸಿಂಗ್ ಥ್ರೂ 180 ಮೆರಿಡಿಯನ್ ಡೆಟರ್ಮಿಕಲಿ ಅಪೋಸಿಟ್ ಆಫ್ ದ GMT. ಇಲ್ಲಿ 180 ಡಿಗ್ರಿ ಏನಿದೆ, ಆ ಒಂದು 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ದಿಸ್ ಲೈನ್ ಈಸ್ ಸಪೋಸ್ ಟು ಪಾಸ್ ಪೆಸಿಫಿಕ್ ಓಷಿಯನ್ ಅಲಾಂಗ್ ದ 180 ಮೆರಿಡಿಯನ್ ಬಟ್ ಮೇಕ್ ಶಾರ್ಟ್ ಡೆಟರ್ಸ್ ಇನ್ ಆರ್ಡರ್ ಟು ಅವಾಯ್ಡ್ ದ ಲ್ಯಾಂಡ್ ಮಾಸಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲ್ಯಾಂಡ್ ಮಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಏನದು ಅಂತಂದರೆ, ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಬೇಕಾಗತ್ತೆ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವಾಗ 180 ಡಿಗ್ರಿ ರೇಖಾಂಶದ ಮೇಲೆ ಎದುರು ಹಲವೆಡೆ ಭೂಭಾಗವನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ನಾವು ಕರೀತಾ ಇದ್ದೇವೆ. ಎನಿ ಶಿಪ್ ಕ್ರಾಸಿಂಗ್ ದಿಸ್ ಲೈನ್ ಫ್ರಾಮ್ ವೆಸ್ಟ್, ಯಾವಾಗ ಒಂದು ಹಡಗು ಅಥವಾ ವಿಮಾನ ಪ್ರಯಾಣಿಸುವವರು ಈ ರೇಖೆಯನ್ನು ದಾಟುವಾಗ ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ ಅಂಥೇಳಿ. ಎನಿ ಶಿಪ್ ಕ್ರಾಸಿಂಗ್ ದಿಸ್ ಲೈನ್ ಫ್ರಾಮ್ ವೆಸ್ಟ್ ಏಷ್ಯಾ ಟು ನಾರ್ತ್ ಅಮೆರಿಕಾ ಟು ಈಸ್ಟ್ ಟೇಕ್ಸ್ ಅ ಡೇ ಟ್ವೈಸ್ while the ship crossing this line from east America to Asia to west drops the day. ಆವಾಗ ಒಂದು ದಿನವನ್ನು ಕಳೆದುಕೊಳ್ಬೇಕಾಗ್ತದೆ ಅಂತ ಹೇಳಿ. ಸೊ ಸ್ನೇಹಿತರೆ, ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.